ನಿಲ್ಸಿದ್ರು ಕಾವ್ಯ ನಾಮಿನೇಟ್ ಮಾಡ್ತಿರ್ಲಿಲ್ಲ. ನೋಡಿದ್ರೆ ನಾಮಿನೇಷನ್ ಪ್ರಕ್ರಿಯೆನೇ ಸರಿ ಹೋಗ್ಲಿಲ್ಲ. ಕಾವ್ಯ ಅವ್ರನ್ನ ಸೇವ್ ಮಾಡೋದಕ್ಕೆ ಇಡೀ ಪ್ರಕ್ರಿಯೆ ನಡೀತದೆ. ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬಿಗ್ ಬಾಸ್ ಸೀಸನ್ 12ರ ಕಪ್ಪನ್ನ ಗೆದ್ದೇ ಗೆಲ್ತಾನೆ ಎನ್ನುವಂತ ಒಂದು ನಿರೀಕ್ಷೆಯನ್ನ ಹುಟ್ಟಿಸಿದಂತ ಗಿಲ್ಲಿಗೆ ಇದೀಗ ಬಿಗ್ ಬಾಸ್ನ ಒಳಗೆ ಇರುವಂತ ಗಿಲ್ಲಿಯ ಹೊರತಾಗಿ ಬಿಗ್ ಬಾಸ್ನ ಒಳಗೆ ಇರುವಂತ 8 ಸ್ಪರ್ಧಿಗಳು ಇದೀಗ ಗಿಲ್ಲಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಜೊತೆಗೆ ಗಿಲ್ಲಿಯ ಕ್ಯಾಪ್ಟನ್ಸಿಯ ನಡತೆಯ ಬಗ್ಗೆ ಕಿಚ್ಚ ಸುದೀಪ್ ಅವರು ಕೂಡ ಹಿಗ್ಗ ಮುಗ್ಗ ಕ್ಲಾಸನ್ನೇ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಈಗ ಗಿಲ್ಲಿಗೆ ಎಂಥ ಪರಿಸ್ಥಿತಿ ಬಂತು ನೋಡಿ ಎನ್ನುವಂಥ ಮಾತು ಇದೀಗ ಕೇಳಿ ಬರ್ತಾ ಇದೆ. ಹಾಗಾದರೆ ಬಿಗ್ ಬಾಸ್ ಸೀಸನ್ 12ರ ಕಪ್ಪನ್ನು ಗೆಲ್ಲುವಲ್ಲಿ ವಿಫಲರಾದ್ರ ನೆಚ್ಚಿನ ಸ್ಪರ್ಧಿಯಾದಂಥ ಗಿಲ್ಲಿ ನಟ ಜೊತೆಗೆ ಮುಂದೆ ಏನಾಗುತ್ತೆ ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಈ ಬಿಗ್ ಬಾಸ್ 12 ಸೀಸನ್ಗಳ ಇತಿಹಾಸವನ್ನು ತೆಗೆದುಕೊಂಡ್ರೆ ಈ ಬಿಗ್ ಬಾಸ್ನ 11 ಸೀಸನ್ಗಳಲ್ಲಿ ಬಿಗ್ ಬಾಸ್ ಸೀಸನ್ ಯಾರು ಗೆಲ್ತಾರೆ, ಅವ್ರು ಗೆಲ್ತಾರೆ, ಇವ್ರು ಗೆಲ್ತಾರೆ ಎನ್ನುವಂಥ ಒಂದು ಕುತೂಹಲ ಇತ್ತು. ಆದರೆ ಬಿಗ್ ಬಾಸ್ ಸೀಸನ್ 12ರ ಮೊದಲ ದಿನದಿಂದ ಇಲ್ಲಿಯ ತನಕ ತೆಗೆದುಕೊಂಡ್ರೆ, ಅಂದರೆ ಕಳೆದ ಒಂದು ವಾರದ ಹಿಂದಿನ ತನಕ ತೆಗೆದುಕೊಂಡ್ರೆ ಗಿಲ್ಲಿ ನಟ ಗೆದ್ದೇ ಗೆಲ್ತಾನೆ. ಗಿಲ್ಲಿ ನಟನ ಹತ್ತಿರವೂ ಕೂಡ ಒಬ್ಬರು ಕೂಡ ಬರ್ತಾ ಇಲ್ಲ. ಗಿಲ್ಲಿ ನಟ ಒನ್ ಮ್ಯಾನ್ ಶೋ ಥರ ಈ ಬಿಗ್ ಬಾಸ್ ಸೀಸನನ್ನು ನಲ್ಲಿ ಒಳ್ಳೆ ಹುಲಿ ಥರ ಮುನ್ನುಗ್ತದೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇತ್ತು. ಅದರ ಒಟ್ಟಿಗೆ ಯಾವಾಗ ಅಶ್ವಿನಿ, ಧ್ರುವ ಅಂತ ಕೆಲವೊಂದು ಸ್ಪರ್ಧಿಗಳು ಗಿಲ್ಲಿಯ ವಿರುದ್ಧ ಕತ್ತಿ ಮೆರೆಸಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಗಿಲ್ಲಿಯ ವಿರುದ್ಧ ತಾವು ಕೂಡ ಸ್ಪರ್ಧೆಗೆ ಇಳಿಬೇಕೆನ್ನುವಂಥ ಒಂದು ಪೈಪೋಟಿಗೆ ಇಳಿದ್ರು. ಅದೇ ಹೊತ್ತಿಗೆ ಗಿಲ್ಲಿಗೆ ದುರಾದೃಷ್ಟವಶಾತ್ ಕ್ಯಾಪ್ಟನ್ಸಿ ಎನ್ನುವಂಥ ಒಂದು ಜವಾಬ್ದಾರಿ ಕೂಡ ಸಿಕ್ತು. ಯಾರೇ ಕ್ಯಾಪ್ಟನ್ ಆದರೂ ಕೂಡ ಅವ್ರ ವಿರುದ್ಧ ಟೀಮ್ ತಿರುಗಿ ಬೀಳುತ್ತೆ, ಅವ್ರ ವಿರುದ್ಧ ಕಿಚ್ಚ ಕೂಡ ತಿರುಗಿ ಬೀಳ್ತಾರೆ. ಅಪರೂಪಕ್ಕೆಮ್ಮಂತೆ ಒಬ್ಬ ಕ್ಯಾಪ್ಟನ್ಸಿ ನಿಭಾಯಿಸಿತು ಅಪರೂಪದ ದಾಖಲೆ. ಅಂಥದ್ದೇ ಒಂದು ಕಷ್ಟದ ಪರಿಸ್ಥಿತಿ ಇದೀಗ ಗಿಲ್ಲಿಗೂ ಬಂದಿದೆ. ಗಿಲ್ಲಿಯ ಕ್ಯಾಪ್ಟನ್ಸಿಯಲ್ಲಿ ಯಾರನ್ನೂ ಕೂಡ ಒಂದು ಹಿಡಿತದಲ್ಲಿ ಇಟ್ಕೊಂಡಿರಲಿಲ್ಲ, ಅಥವಾ ಗಿಲ್ಲಿ ಕ್ಯಾಪ್ಟನ್ ಆದ್ಕೊಳ್ಳಿ ಯಾರನ್ನೂ ಕೂಡ ಬೈದದ್ದು ಅಥವಾ ಯಾರನ್ನು ಕೂಡ ಟಾರ್ಗೆಟ್ ಮಾಡಿರಲಿಲ್ಲ ಅನ್ನುವಂಥ ಮಾತಿನ ನಡುವೆ ಇದೀಗ ಈ ಉಳಿದ ಗಿಲ್ಲಿ ಹೊರತಾಗಿ ಉಳಿದಂಥ 8 ಕಂಟೆಸ್ಟೆಂಟ್ಗಳು ಕೂಡ ಇದೀಗ ಗಿಲ್ಲಿಯ ವಿರುದ್ಧವೇ ತಿರುಗಿ ಬಿದ್ದಿದ್ರು. ಎಲ್ಲರೂ ಕೂಡ ಕಾಯ್ತಾ ಇದ್ರು ಅಂತ ಹೇಳ್ಬೋದು. ಅಂದರೆ ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲಂತಾರಲ್ಲ, ಏನು ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲಂತಾರಲ್ಲ ಎನ್ನುವಂಥ ಗಾದೆ ಇಲ್ಲ. ಹಾಗಾಗಿ ಹೇಗಾದರೂ ಮಾಡಿ ಬೀಳಬೇಕು ಗಿಲ್ಲಿ, ಹೇಗಾದರೂ ಮಾಡಿ ತಪ್ಪನ್ನು ಮಾತಾಡಬೇಕು, ಹೇಗಾದರೂ ಮಾಡಿ ಅವನ್ನ ಹೇಗಾದರೂ ಬಿದ್ದರೆ ತಾವು ಕೂಡ ಒಂದು ಕಲ್ಲು ಹಾಕ್ಬಿಡು ಅನ್ನುವಂಥ ಮಾತಿದಿಲ್ಲ. ಅಂತ ಒಂದು ಮಾತು ಇವತ್ತು ಕಿಚ್ಚನ ಕಟಕಟೆಯಲ್ಲಿ ಸಾಬೀತಾಗಿದೆ. ನೋಡಿ, ಗಿಲ್ಲಿಯ ಕ್ಯಾಪ್ಟನ್ಸಿಲಿ ಅವರು ಮಾಡಿದಂಥ ಒಂದೇ ಒಂದು ಚಿಕ್ಕ ತಪ್ಪಂದರೆ ಅವರು ಪದೇ ಫ್ರಮ್ ದ ಸ್ಟಾರ್ಟಿಂಗ್ ಟು ಟಿಲ್ ಟುಡೇ ಹಿ ಹ್ಯಾಸ್ ಸಪೋರ್ಟೆಡ್ ಟು ಕಾವ್ಯ ಅಂತ ಹೇಳ್ಬೋದು. ಕಾವ್ಯನ ಒಂದು ಫೇವರ್ ಆಗಿದ್ದರು, ಕಾವ್ಯರಿಗೆ ಸಪೋರ್ಟ್ ಮಾಡ್ತಿದ್ರು, ಎಲ್ಲವೂ ಕೂಡ ಸತ್ಯ. ಅದು ಒಂದನ್ನೇ ಇಟ್ಕೊಂಡು ಉಳಿದ 8 ಸ್ಪರ್ಧಿಗಳು, ಈಗ 9 ಸ್ಪರ್ಧಿಗಳಿದ್ದಾರೆ, ಆ ಉಳಿದ 8 ಸ್ಪರ್ಧಿಗಳು ಕೂಡ ಕಿಚ್ಚನ ಕಟಕಟೆಯಲ್ಲಿ ಇದೀಗ ಗಿಲ್ಲಿಯ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಅದಕ್ಕೆ ಮುಖ್ಯವಾದ ಕಾರಣ ಕಿಚ್ಚನ ಕಟಕಟೆಯಲ್ಲಿ ಇವತ್ತು ಗಿಲ್ಲಿಯ ಕ್ಯಾಪ್ಟನ್ಸಿ ಹೇಗಿತ್ತೆನ್ನುವಂಥ ಒಂದು ಮಾತು ಗಿಲ್ಲಿಯ ಅಂದರೆ ಕಿಚ್ಚನವ್ರು ಕೇಳ್ತಾರೆ, ಸುದೀಪ್ ಅವರು ಕೇಳ್ತಾರೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಗಿಲ್ಲಿಯ ವಿರುದ್ಧ ತಿರುಗಿ ಬೀಳ್ತಾರೆ. ಜೊತೆಗೆ ರಕ್ಷಿತಾ ಕೂಡ ಹೇಳ್ತಾರೆ, ನನಗೆ ಕ್ಯಾಪ್ಟನ್ಸಿ ಅನಿಸ್ಲೇ ಇಲ್ಲ. ಅಂದರೆ ಇವ್ರ ಲೆಕ್ಕ ಕ್ಯಾಪ್ಟನ್ ಆಗಬೇಕಾದ್ರೂ ಒಬ್ಬರ ಮೇಲೆ ಒಬ್ರು ಹಿಡಿದು ಸಾಧಿಸಬೇಕು, ಒಬ್ಬರಿಗೆ ಒಂದು ದೌರ್ಜನ್ಯ ಮಾಡಬೇಕನ್ನುವಂಥ ಮನಸ್ಥಿತಿ ಬಿಗ್ ಬಾಸ್ ಸ್ಪರ್ಧಿಗಳು ಇರ್ಬೋದು. ಆದರೆ ಅದನ್ನು ಗಿಲ್ಲಿ ಮಾಡಿರಲಿಲ್ಲ, ಅದೇ ಒಂದು ತಪ್ಪು ಅಂತ ಹೇಳ್ಬೋದು. ರಕ್ಷಿತಾ ಹೇಳ್ತಾರೆ, ಇಲ್ಲ ನನಗೆ ಗಿಲ್ಲಿ ಕ್ಯಾಪ್ಟನ್ಸಿನೇ ಅನಿಸ್ಲಿಲ್ಲ ಅಂತ. ಎರಡನೇದಾಗಿ ರಘು ಅವರು ಆ ಕಡೆ ಇರ್ತಾರೆ, ಈ ಕಡೆ ಇರ್ತಾರೆ. ರಘು ಏನು ಎಂಟರ್ಟೈನ್ಮೆಂಟ್ ಮಾಡಿದಂತ ಯಾರಿಗೂ ಗೊತ್ತಿಲ್ಲ ಅಂತ ರಘು ಹೇಳ್ತಾರೆ. ಗಿಲ್ಲಿ ರಿಸ್ಪಾನ್ಸಿಬಲ್ ಆಗಿರಲಿಲ್ಲ ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಇಲ್ಲಿ ಶಾಕಿಂಗ್ ಆದಂಥ ಒಂದು ವಿಷಯ ಅಂದರೆ ಮುದ್ದು ಮುಖದ ಚೆಲುವೆ ಮಳವಳ್ಳಿ ಹುಡುಗಿ ಸ್ಪಂದನ ಅವ್ರು ಹೇಳ್ತಾರೆ, ಆ ಸ್ಪಂದನ ಸೋಮನ್ ಅವರು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಅದು ಭಾರಿ ಒಂದು ಕಾಸ್ಟ್ಲಿ ಆಗಿದೆ ಅಂತ ಹೇಳ್ಬೋದು. ಅಶ್ವಿನಿ ಅವ್ರು ಹೇಳ್ತಾರೆ, ಓಕೆ ಅದನ್ನು ಅಶ್ವಿನಿ ಅವರು ವಿ ಆರ್ ಎಕ್ಸ್ಪೆಕ್ಟೆಡ್, ಅದು ಎಕ್ಸ್ಪೆಕ್ಟ್ ಆಗಿತ್ತು. ಆದರೆ ಸ್ಪಂದನ ಅವ್ರು ಹೇಳ್ತಾರೆ, ಇಲ್ಲ ಏನನ್ನೂ ಮಾಡಲಿಲ್ಲ. ಜೊತೆಗೆ ಗಿಲ್ಲಿಯ ಕ್ಯಾಪ್ಟನ್ಸಿ ಅನ್ನೋದು ಒಂಥರ ಟಾಕ್ಸಿಕ್ ಥರ ಇತ್ತು ಎನ್ನುವುದನ್ನು ಹೇಳ್ತಾರೆ. ಜೊತೆಗೆ ಅವರು ಕಾವ್ಯ ಅವರಿಗೆ ಫೇವರ್ ಮಾಡಿದ್ರು, ಜೊತೆಗೆ ಕಾವ್ಯ ಅವರನ್ನ ಪ್ರತಿ ಹಂತದಲ್ಲೂ ಕೂಡ ಸಪೋರ್ಟ್ ಮಾಡಿ ನಾಮಿನೇಷನ್ನಿಂದ ಬಚಾವ್ ಮಾಡಿದ್ರು ಮತ್ತು ಅಲ್ಲಿ ಒಂಥರ ಫೇವರಿಸಮ್ ಮಾಡಿದ್ರು ಅಂತ ಹೇಳ್ತಾರೆ. ಜೊತೆಗೆ ಆ್ಯಸ್ ಯೂಸ್ವಲ್ ಅಶ್ವಿನಿ ಅವರು ಹೇಳೋದ್ರಲ್ಲಿ ಯಾವುದೂ ತಪ್ಪಿಲ್ಲ, ಯಾಕಂದರೆ ಅವರು ಗಿಲ್ಲಿಯನ್ನು ವೈರಿತಾರೆ ನೋಡಿದ್ದಾರೆ. ಅವ್ರು ಹೇಳ್ತಾರೆ, ತನಗೆ ಹಾಗೆ ಮಾಡಿದ್ರು, ಹೀಗೆ ಮಾಡಿದ್ರು, ಜೊತೆಗೆ ಗಿಲ್ಲಿಯೇ ಕಪ್ಪು ಗೆದ್ದುಕೊಂಡು ಹೋಗ್ಬಿಟ್ಟೆ ಅನ್ನುವಂಥ ದುರಂಕಾರ ಬಂತು. ಮತ್ತು ಗಿಲ್ಲಿ ಕಪ್ಪು ಗೆದ್ದುಕೊಂಡು ಹೋಗೋದ್ರ ಜೊತೆಗೆ ಫೈನಲಿಗೆ ಹೋಗ್ಲಿಕ್ಕೆ ಕೂಡ ಅವರ ಸಹಾಯ ಬೇಕು, ಅಥವಾ ನಾವೆಲ್ಲ ದುರ್ಬಲರು ಎನ್ನುವಂಥ ಮನಸ್ಥಿತಿ ಅವನಿಗಿತ್ತು ಎನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಕಿಚ್ಚ ಸುದೀಪ್ ಅವರನ್ನು ಮಾತು ಹೇಳ್ತಾರೆ, ಹಾಗಾದರೆ ಈ ನಾಮಿನೇಷನ್ ಪ್ರಕ್ರಿಯೆ ಸರಿ ಇರಲಿಲ್ವಾ ಎನ್ನುವಂಥ ಆ ಮಾತಿನೊಂದಿಗೆ ಆ ಪ್ರೋಮೋ ಕಟ್ ಆಗುತ್ತೆ. ಇಲ್ಲಿ ಸ್ವಲ್ಪ ಮಟ್ಟಿನ ಟ್ವಿಸ್ಟ್ ಇದೆ ಅಂತ ಹೇಳ್ಬೋದು. ಮುಂದಿನ ಪ್ರೋಮೋದಲ್ಲಿ ಅಥವಾ ಇವತ್ತಿನ ಫುಲ್ ಎಪಿಸೋಡ್ ನೋಡಿದಾಗ ಅನ್ಬೋದು, ಇಲ್ಲ ನಾಮಿನೇಷನ್ನೇ ಸ್ವಲ್ಪ
ರೀಶಫಲ್ ಮಾಡಿ ಅಥವಾ ಹೊಸದಾಗಿ ಆಡಿಸ್ತಾರ, ಅಥವಾ ಈ ಜನವರಿ 17-18ಕ್ಕೆ ಬಿಗ್ ಬಾಸ್ ಫೈನಲ್ ನಡೀಬೇಕಿತ್ತು ಅದನ್ನು ಒಂದು ವಾರ ಮುಂದೆ ಹಾಕ್ತಾರ, ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗಿದೆ. ಆದರೆ ಇಲ್ಲಿ ಒಂದನ್ನು ಗಮನಿಸಬೇಕಂದ್ರೆ ಬಿಗ್ ಬಾಸ್ನ ಪ್ರೋಮೋದಲ್ಲಿ ಏನಿರುತ್ತಲ್ಲ ಅವು ಪೂರ್ತಿಯಾಗಿ ಹಾಗೆ ನಡೆದಿರಲ್ಲ, ಜೊತೆಗೆ ಅದು ತಮಾಷೆ ಇರುತ್ತೆ, ಎಲ್ಲವೂ ಇರುತ್ತೆ. ಅದಾದ ನಂತರ ಅಂದರೆ ಬಿಗ್ ಬಾಸ್ ತಂಡದವರು ಸ್ವಲ್ಪ ಕ್ಯೂರಿಯಾಸಿಟಿಗೋಸ್ಕರ ಕೆಲವನ್ನ ಕಟ್ ಮಾಡಿ ಅಷ್ಟನ್ನೇ ಮಾತ್ರ ಹಾಕಿರ್ತಾರೆ. ಆದರೆ ಇಲ್ಲಿ ಒಂದನ್ನು ಗಮನಿಸಬೇಕಂದ್ರೆ ಗೂಳಿ ಬಿದ್ದಾಗ ಆಳಿಗೊಂದು ಕಲ್ಲು ಎನ್ನುವಂಥ ಮಾತಿದೆಯಲ್ಲ, ಅದು ಅಕ್ಷರಶಃ ಇವತ್ತು ಗಿಲ್ಲಿಗೆ ಅರ್ಥ ಆಗಿರಬೇಕು. ಓಕೆ, ಗಿಲ್ಲಿ ನಾಳಿದ್ದೇನೆ ಗೆಲ್ತಾನೆ, ಗೆಲ್ಲಿ ಸ್ಟಾರ್ ಆಗ್ತಾನೆ, ಎಲ್ಲವೂ ಸತ್ಯ. ಆದರೆ ಗಿಲ್ಲಿ ಕ್ಯಾಪ್ಟನ್ ಆದಾಗ ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿರಲಿಲ್ಲ, ಯಾರ ಮೇಲೂ ಕೂಡ ಹೀಗೇ ಮಾಡಿರ್ಬೇಕು ಅನ್ನೋಂಥ ಒಂದೇ ದೌರ್ಜನ್ಯ ಮಾಡಿರಲಿಲ್ಲ. ಗಿಲ್ಲಿ ಮಾಡಿದ್ದು ಒಂದಂದರೆ ಗಿಲ್ಲಿ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಗಿಲ್ಲಿ ಪ್ರತಿ ಹಂತದಲ್ಲೂ ಕೂಡ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಅದು ಬೇರೆ ಬೇರೆ ವಿಚಾರ ಆಗಿರ್ಬೋದು ಅಥವಾ ನಾಮಿನೇಷನ್ ವಿಚಾರದಲ್ಲೂ ಕೂಡ ಅವರಿಗೊಂದು ಅಂದರೆ ಗಿಲ್ಲಿಗೊಂದು ಅಧಿಕಾರ ಬಂದಾಗ ಯಾರು ನಿಮ್ಮ ಅಧಿಕಾರವನ್ನು ಉಪಯೋಗಿಸ್ಕೊಂಡು ನೀವು ಏನೇನು ಮಾಡ್ತೀರ ಅಂದಾಗ ಇಲ್ಲ ಅಶ್ವಿನಿ ಅವರು ಏನೂ ಮಾಡಲ್ಲ, ಯಾವ ಕೆಲಸ ಮಾಡಲ್ಲ, ಯಾವ ಟಾಸ್ಕ್ ಮಾಡಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ನಾಮಿನೇಷನಿಂದ ಹೊರಗಿಡ್ತೀನಿ, ನಾಮಿನೇಷನ್ ಮಾಡಿದ್ರು ಕೂಡ ಅವರು ಸೂಕ್ತವಾದ ಕಾರಣ ಕೊಡ್ತಲ್ಲ ಅಂತ ಕಾರಣಕ್ಕಾಗಿ ಅವರನ್ನು ನಾಮಿನೇಷನಿಂದ ಹೊರಗಿಡ್ತೇನೆ ಅಂತ ಮಾತನಾಡಿದ್ರು. ಅಲ್ಲೂ ಕೂಡ ಟಾರ್ಗೆಟ್ ಮಾಡಿದ್ರು. ಅದಾದ ನಂತರ ನಿನ್ನೆ ಆದಂಥ ಜಗದಲ್ಲಿ ಕೂಡ ನಿನ್ನನ್ನು ಕ್ಯಾಪ್ಟನ್ಸಿ ಮಾಡಲಿಕ್ಕಾಗಿಲ್ಲ, ನಿನಗೆ ಆಡಲಿಕ್ಕಾಗಿಲ್ಲ, ನಿನಗೊಂದು ಮೈಕ್ ಹಾಕೊಳ್ಳಿಕ್ಕೆ ಬರಲ್ಲ, ಹಾಗಿಲ್ಲ ಹೀಗಿಲ್ಲ ಅಜ್ಜಿ ಆಂಟಿ ಎನ್ನುವಂಥ ಮಾತನ್ನು ಹೇಳಿ ಎಲ್ಲವೂ ಕೂಡ ಅಶ್ವಿನಿ ಅವರಿಗೆ ಬೈದು ಅದಾದ ನಂತರ ನೀನು ಟಾಸ್ಕ್ ಆಡಲಿಕ್ಕಾಗಲ್ಲ, ನಿನಗೆ ಕ್ಯಾಪ್ಟನ್ಸಿ ಬರಲ್ಲ, ಜೊತೆಗೆ ನಿನಗೆ ಫೈನಲಿ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಮತ್ತೊಬ್ಬರ ಸಹಾಯ ಬೇಕಾಗುತ್ತೆ ಎನ್ನುವಂಥ ಚುಚ್ಚು ಮಾತುಗಳನ್ನು ಕೂಡ ಹೇಳಿದ್ರು. ಅದು ಒಂದು ಲೆಕ್ಕದಲ್ಲಿ ಅಶ್ವಿನಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದೆ ಅಂತ ಹೇಳ್ಬೋದು. ಇಲ್ಲಿ ಸಹಜವಾಗಿ ಗಮನಿಸಬೇಕಂದ್ರೆ ಒಬ್ಬ ಕ್ಯಾಪ್ಟನ್ ಆದನು ಮತ್ತೊಬ್ಬರ ಮೇಲೆ ದೌರ್ಜನ್ಯ ಮಾಡಿದ್ರೆ ಮಾತ್ರ ಅಥವಾ ಮತ್ತೊಬ್ಬನ ಮೇಲೆ ಮುಗಿಬಿದ್ರೆ ಮಾತ್ರ ಅದನ್ನು ಕ್ಯಾಪ್ಟನ್ ಅಂತ ಬಿಗ್ ಬಾಸ್ ತಂಡದವರು ಘೋಷಣೆ ಮಾಡ್ತಾರೆ, ಅಥವಾ ಅಲ್ಲಿ 4 ಜನರಿಗೆ ಫೇವರ್ ಮಾಡಿ 4 ಜನರನ್ನ ಉಳಿಸ್ಕೊಂಡ್ರೆ ಅದು ಕ್ಯಾಪ್ಟನ್ಸಿ ಅಂತ ಹೇಳ್ಬೋದು. ಆದರೆ ಇಲ್ಲಿ ಕಾವ್ಯ ಅವರನಿಗೆ ಒಂದು ಸ್ವಲ್ಪ ಫೇವರಿಸಮ್ ಮಾಡಿದ್ಬಿಟ್ಟು ಗಿಲ್ಲಿ ಯಾರ ಮೇಲೂ ಕೂಡ ತನ್ನ ದರ್ಪವನ್ನು ತೋರಿಸಲಿಲ್ಲ. ಅದೇ ಒಂದು ಕಡೆ ಮುಳ್ಳಾಯ್ತು ಅಂತ ಹೇಳ್ಬೋದು. ಒಂದು ಮಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಕಿಚ್ಚನ ಮುಂದೆ ಗಿಲ್ಲಿ ಅವರು ತಲೆ ತಗ್ಗಿಸಿದ್ದಾರೆ. ನಮ್ಗನ್ಸುತ್ತೆ ಗಿಲ್ಲಿ ಅವರಿಗೆ ಎಂಥ ಪರಿಸ್ಥಿತಿ ಬಂತು ನೋಡಿ ಎನ್ನುವಂಥ ಮಟ್ಟಿಗೆ ಗಿಲ್ಲಿಯರ ಮುಖ ಸಣ್ಣಾಗಿತ್ತು. ಆದರೆ ಎಲ್ಲವನ್ನ ನೋಡ್ತಾ ಇದ್ರೆ ಯಾವಾಗ ಅಶ್ವಿನಿ ಮತ್ತು ಧನುಷ್ ಅವರ ನಡುವೆ ಆದಂಥ ಒಂದು ಫೈನಲ್ಗೆ ಅಥವಾ ಈ ಕ್ಯಾಪ್ಟನ್ಸಿ ವಿಚಾರದಲ್ಲಿ ಆದಂಥ ಒಂದು ಟಾಸ್ಕ್ನಲ್ಲಿ ಯಾವಾಗ ಧನುಷ್ ಗೆದ್ದು ಅಶ್ವಿನಿ ಅವರು ಸೋಲ್ತಾರಲ್ಲ, ಆಗ ಬಿಗ್ ಬಾಸ್ನ ಒಂದು ವಾಯ್ಸ್ ಬರುತ್ತೆ, ಇಲ್ಲ ಈ ಟಾಸ್ಕಲ್ಲಿ ಏನೋ ಒಂದು ಮಿಸ್ಟೇಕ್ ಆಗಿದೆ, ಹಾಗಾಗಿ ಈ ಧನುಷ್ ಅವರು ಗೆಲ್ಲೋದಕ್ಕಿಂತ ಮೊದಲು ಅಥವಾ ಈ ಅಶ್ವಿನಿ ಅವರು ಸೋಲೋದಕ್ಕಿಂತ ಮೊದಲು ಮನೆಯವರು ಆಯ್ಕೆ ಮಾಡಬೇಕು, ಮನೆಯವರು ಕೂತು ಚರ್ಚೆ ಮಾಡಬೇಕೆಂದಾಗ ಗಿಲ್ಲಿಗೆ ಇಲ್ಲೋ ಒಂದು ಸಂಶಯ ಬರುತ್ತೆ, ಇಲ್ಲ ಇಲ್ಲಿ ಏನೋ ಆಗ್ತಾ ಇದೆ, ಇಲ್ಲಿ ಮತ್ತೇನೋ ಒಂದು ಆಟ ಆಗ್ತಿದೆ, ಇಲ್ಲಿ ಅಶ್ವಿನಿ ಅವ್ರನ್ನ ಗೆಲ್ಲಿಸಬೇಕಿರುವಂಥ ಕಾರಣಕ್ಕಾಗಿ ಎಲ್ಲವೂ ಕೂಡ ಹುನ್ನಾರ ಆಗ್ತಿತ್ತು ಅಂತ ಒಂದು ಸಂಶಯ ಬರುತ್ತೆ. ಅದಕ್ಕೂ ಮೊದಲು ಯಾವಾಗ ಗಿಲ್ಲಿ ಅವರು ಅಶ್ವಿನಿ ಅವರನ್ನ ಏನಕ್ಕೂ ಬರಲ್ಲ ಎನ್ನುವಂಥ ರೀತಿಯಲ್ಲಿ ನಾಮಿನೇಷನ್ನಿಂದ ದೂರ ಇಟ್ಟಾಗ ಅದೇ ಬಿಗ್ ಬಾಸ್ ಅಶ್ವಿನಿ ಅವ್ರನ್ನ ರಾಣಿಯಾಗಿ ಮಾಡುತ್ತೆ. ಹಾಗೂ ಕೂಡ ಗಿಲ್ಲಿಗೆ ಒಂದು ಸ್ವಲ್ಪ ಡೌಟ್ ಬರುತ್ತೆ, ಯಾಕಪ್ಪ ನಾನು ಅವ್ರನ್ನ ಯಾವುದಕ್ಕೂ ಬರಲ್ಲ, ಪ್ರಯೋಜನ ಇಲ್ಲದ ವ್ಯಕ್ತಿ ಅಂತ ಅವರಿಗೆ ನಾಮಿನೇಷನ್ನಿಂದ ದೂರ ಇಟ್ಟರೆ ಅದೇ ವ್ಯಕ್ತಿಯನ್ನು ಮತ್ತೆ ನನ್ನ ಜೊತೆ ರಾಣಿಯಾಗಿ ಮಾಡಿದ್ದು ಕೂಡ ಗಿಲ್ಲಿಗೆ ಲೋ ಡೌಟ್ ಬರುತ್ತೆ. ಆದರೆ ಇದು ಒಂದು ಡೌಟ್ ಅದಾದರೆ ಎರಡನೇ ಡೌಟ್ ಧನುಷ್ ಮತ್ತು ಅಶ್ವಿನಿ ಗೌಡರ ನಡುವೆ ಕ್ಯಾಪ್ಟನ್ಸಿ ಟಾಸ್ಕ್ಲಿ ಆದಂಥ ಒಂದು ಡೌಟ್ ಕೂಡ ಎರಡನೇದಾಗುತ್ತೆ. ಮತ್ತು ಇವತ್ತು ಮೂರನೇ ಡೌಟ್ ಇದೆಯಲ್ಲ, ಕಿಚ್ಚ ಹೇಳಿದಂಥ ಮಾತು, ಕಿಚ್ಚ ಹೇಳಿದ ಮಾತನ್ನು ಪ್ರತಿಯೊಂದು ಮಾತಿನಲ್ಲೂ ಕೂಡ ಗಿಲ್ಲಿ ತಲೆ ತಗ್ಗಿಸಿದ್ರು. ಮತ್ತು ಗಿಲ್ಲಿ ಅವರಿಗೆ ಪ್ರತಿಯೊಬ್ಬ ವೀಕ್ಷಕರಿಗೆ ಗಿಲ್ಲಿ ಫ್ಯಾನ್ಸ್ಗೆ ಅನಿಸ್ತು ಎಲ್ಲೋ ಒಂದು ಕಡೆ ಗಿಲ್ಲಿ ತಲೆ ತಗ್ಗಿಸುವಂಥ ಕ್ರಿಯೆ ಆಯಿತು. ಅದರ ಮುಂದಿನ ಅಧ್ಯಾಯ ಏನಾಗುತ್ತೆ, ಮೊದಲ ಹಂತವಾಗಿ ಗಿಲ್ಲಿಗೆ ಉಗಿದು ಉಪ್ಪಿನಕಾಯಿ ಹಾಕಿ ಜಾಡಿಸಿದ ನಂತರ ಮುಂದಿನ ಶರದಿ ಅಶ್ವಿನಿಗೆ ಹೋಗುತ್ತೆ. ಅದರ ಬಗ್ಗೆಯೂ ಕೂಡ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದೆ, ಅದನ್ನು ಕೂಡ ಮುಂದಿನ ಒಂದು ಎಪಿಸೋಡ್ನಲ್ಲಿ ಹೇಳ್ತೇನೆ. ಆದರೆ ಒಂದಂತೂ ಸದ್ಯದ ಮಟ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಆ್ಯಸ್ ಯೂಶುವಲ್ ಹಿಸ್ಟ್ರಿ ಸೇಸ್ ಕ್ಯಾಪ್ಟನ್ ಯಾರೇ ಆದರೂ ಕೂಡ ಅವರಿಗೆ ಒಂದು ಕ್ಲಾಸ್ ಇರುತ್ತೆ, ಅವರಿಗೊಂದು ಒಂದು ಸಲಹೆ ಇರುತ್ತೆ. ಜೊತೆಗೆ ಕ್ಯಾಪ್ಟನ್ಸ್ ಸರಿ ಇಲ್ಲ, ಕ್ಯಾಪ್ಟನ್ ಆದವ್ರು ಹೀಗಿಲ್ಲ ಹಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಸುದೀಪ್ ಅವರು ಸ್ವಲ್ಪ ಬೈತಾರೆ, ಉಗಿತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ಅದಾದ ನಂತರ ಅದಕ್ಕೆ ಕಾರಣಕರ್ತರಾದಂಥ ಅಶ್ವಿನಿಯವರಿಗೆ ಒಂದು ಹಂತದ ಕ್ಲಾಸ್ ಇದ್ದೇ ಇದೆ. ಅದು ರೋಚಕ ಘಟ್ಟಕ್ಕೆ ತಲುಪುತ್ತೆ. ಮುಂದಿನ ಒಂದು ಎಪಿಸೋಡ್ನಲ್ಲಿ ಯಾವ ತರಹ ಕಿಚ್ಚ ಸುದೀಪ್ ಅವರು ಅಶ್ವಿನಿ ಗೌಡರಿಗೆ ಕ್ಲಾಸ್ ತೆಗೆದುಕೊಂಡ್ರು, ಅದರಲ್ಲೂ ಸ್ಪೈನಲ್ ಕಾರ್ಡ್ ಇಲ್ಲ ಎನ್ನುವಂಥ ಮಾತು ಇದೆಯಲ್ಲ, ಅದು ಅತ್ಯಂತ ಕಠಿಣ ಶಬ್ದ. ಅದಕ್ಕೆ ಈಗ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಮತ್ತು ಈಗಾಗಲೇ ಕ್ಲಾಸ್ ಕೂಡ ತೆಗೆದುಕೊಂಡಿದ್ದಾರೆ. ಏನಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ, ಧ್ರುವಂತವ್ರಿಗೆ ಏನಂತ ಬೈದಿದ್ದಾರೆ ಎಲ್ಲವೂ ಕೂಡ ಹೇಳ್ತೇವೆ. ಅದರ ಜೊತೆಗೆ ಇವತ್ತಿನ ಒಂದು ಈ ಎಪಿಸೋಡ್ನ ಪ್ರೋಮೋನ ನೋಡ್ತಿದ್ದಾರೆ, ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಒಂದು ಡೌಟ್ ಬಂದಿದ್ದಂತೂ ಸತ್ಯ, ಇಲ್ಲಿ ಏನೋ ನಡೀತಾ ಇದೆ, ಇಲ್ಲಿ ಏನೋ ಆಗ್ತಿದೆ ಅಂತ ಡೌಟ್ ಇದೀಗ ಗಿಲ್ಲಿಯವರಿಗೆ ಬಂದಿದೆ. ಮುಂದಿನ ಎಪಿಸೋಡ್ಗಳಲ್ಲಿ ಅಥವಾ ಇವತ್ತಿನ ಪೂರ್ತಿ ಎಪಿಸೋಡ್ ನೋಡಿದಾಗ ಎಲ್ಲವೂ ಕೂಡ ಅರ್ಥ ಆಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.